ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಮನುಷ್ಯನ ಸ್ವಭಾವವನ್ನೇ ಊಹಿಸೋಕೆ ಆ ಭಗವಂತನಿಗೂ ಸಾಧ್ಯವಿಲ್ಲ. ಮುಖವಾಡ ತೊಟ್ಟ ಬದುಕೆ ಎಲ್ಲೆಲ್ಲೂ, ಅದರಲ್ಲೂ ಆಧ್ಯಾತ್ಮದ ಹುಚ್ಚತ್ತಿ ಬಿಟ್ರಂತೂ ನಮ್ಮ ಮನಸ್ಸೇ ನಮಗೆ ದೊಡ್ಡ ಶತ್ರುವಾಗಿ ಬಿಡುತ್ತೆ. ಅದರ ಅಸ್ತ್ರದಂತೆ ನಮ್ಮನ್ನ ಪ್ರತಿ ಬಾರಿ ದಾರಿ ತಪ್ಪಿಸೋದೇ ಕೋಪ, ಕ್ರೋಧದ ಕೆಲಸ. ಕೋಪದ ಕೈಗೆ ಬುದ್ಧಿ ಕೊಟ್ರೆ ಅವನತಿ, ಹಾಗೆ ಕ್ರೋಧ ಶಮನ ಮಾಡಿದ್ರೆ ಉನ್ನತಿಗೂ ಕಾರಣವಾಗುತ್ತೆ. ಬನ್ನಿ ಹಾಗಿದ್ರೆ ಇವತ್ತಿನ ಎಪಿಸೋಡ್ನಲ್ಲಿ ಕೋಪ, ಕ್ರೋಧವನ್ನ ಹೇಗೆ ನಿಭಾಯಿಸೋದು, ಹಾಗೆ ಯಾಕೆ ಕೋಪ ಅನ್ನೋದು ಬರುತ್ತೆ, ಅದರ ಮೂಲ ಇರೋದೆಲ್ಲಿ ಅನ್ನೋದನ್ನ ನೋಡೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಪ್ರೀತಿ ಮತ್ತು ದ್ವೇಷ ಇವೆರಡೂ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ. ಆದರೆ ಒಂದು ಮತ್ತೊಂದಕ್ಕಿಂತ ಉತ್ತಮವೆಂದು ತಿಳ್ಕೊಳ್ಬೇಡಿ. ಇವೆರಡೂ ಬಂಧನಗಳೇ. ಇವೆರಡೆರಡು ಮನುಷ್ಯನ ಸ್ವರೂಪವನ್ನ ಮರೆಸಿ ಅವನನ್ನ ಕೀಳು ಮಟ್ಟಕ್ಕೆ ಇಳಿಸಿಬಿಡುವ ಸಾಮರ್ಥ್ಯವಿದೆ. ಹಾಗಾಗಿ ಇವೆರಡನ್ನು ಮಿತಿಯಲ್ಲಿಟ್ಟರೆ ಉತ್ತಮ. ಮೊದಲಿಗೆ ಕೋಪವನ್ನ ತೆಗೆದುಕೊಳ್ಳೋಣ. ನಾವೇಕೆ ಕೋಪ ಮಾಡ್ಕೊಳ್ತೇವೆ? ಯಾಕಂದ್ರೆ ನಾವು ಯಾವುದನ್ನ ಭೋಗ ವಸ್ತು ಎಂದು ತಿಳಿತೀವೋ ಅದಕ್ಕೆ ಯಾರಾದ್ರೂ ಅಥವಾ ಯಾವುದಾದ್ರೂ ತಡೆಯಾದಾಗ ನಮಗೆ ಕೋಪ ಬರುತ್ತೆ. ನಮ್ಮ ಎಲ್ಲಾ ಕೋಪಕ್ಕೂ ಇದೇ ಮೂಲ ಕಾರಣ. ಕೋಪ ಯಾವಾಗಲೂ ನಮ್ಮ ಅತಿಯಾದ ಅಹಂಕಾರಕ್ಕೆ ಸಂಬಂಧಿಸಿರುತ್ತೆ. ತೀವ್ರ ಅಹಂಭಾವ ಮತ್ತು ಅತೀವ ಭೋಗ್ಯಚ್ಛೆ ಇವುಗಳಿಲ್ಲದಿದ್ದರೆ ಕೋಪ ಬರುವುದಕ್ಕೆ ಸಾಧ್ಯವೇ ಇರೋದಿಲ್ಲ. ಆದ್ದರಿಂದ ಅಹಂಕಾರ ಮತ್ತು ಭೋಗ್ಯಚ್ಛೆ ಇವೆರಡೇ ಕೋಪದ ಮೂಲಗಳು. ನಾವು ಯಾವ ಭೋಗವನ್ನ ಬಯಸದಿದ್ರೆ, ನಾವು ಇತರರಿಂದ ಏನನ್ನೂ ಬಯಸದಿದ್ರೆ ಆಗ ಕೋಪಕ್ಕೆ ಅವಕಾಶವೇ ಇರೋದಿಲ್ಲ. ನಾವು ನಮ್ಮ ಕೋಪದ ಮೇಲೆ ಕೋಪ ಮಾಡ್ಕೊಳ್ಬೇಕು, ಇತರರ ಮೇಲಲ್ಲ. ನಮ್ಮ ಇಂದ್ರಿಯ ಸುಖದ ಆಸೆಯ ಮೇಲೆ ನಾವು ಕೋಪ ಮಾಡ್ಕೊಳ್ಬೇಕು, ಭೋಗ ವಸ್ತುಗಳ ಮೇಲಲ್ಲ. ಒಂದೇ ಉತ್ತಮ ಮಾರ್ಗ ಅಂದ್ರೆ ಕೋಪವನ್ನ ಮನಸ್ಸಿನಿಂದ ಕ್ರಮೇಣ ತೊಡೆದು ಹಾಕುವುದು. ಒಂದು ವೇಳೆ ಕೋಪ ಮತ್ತು ಅದಕ್ಕೆ ಸಂಬಂಧಿಸಿದ ದುರ್ಗುಣಗಳನ್ನ ಕಿತ್ತು ಹಾಕದಿದ್ರೆ ಆಧ್ಯಾತ್ಮಿಕ ಪ್ರಗತಿಯ ಸಾಧ್ಯ. ಕಾಮ ಮತ್ತು ಕ್ರೋಧ ಇವೆರಡು ಆಧ್ಯಾತ್ಮಿಕ ಮಾರ್ಗದಲ್ಲಿ ಬರುವ ಅತಿ ದೊಡ್ಡ ಶತ್ರುಗಳು. ಆದ್ದರಿಂದ ಎಲ್ಲಾ ಸಾಧಕರು ಅವೆರಡನ್ನು ಎಚ್ಚರಿಕೆಯಿಂದ ನಿವಾರಿಸಬೇಕು. ಎಲ್ಲಿ ಕೋಪವಿರುತ್ತೋ ಅಲ್ಲಿ ಪ್ರೀತಿಯೂ ತೀವ್ರ ಆಸೆಯೂ ಇರುತ್ತೆ. ನಿಜವಾಗಿ ಹೇಳಬೇಕೆಂದ್ರೆ ಯಾವುದೋ ವ್ಯಕ್ತಿ ಅಥವಾ ವಸ್ತುವಿನ ಮೇಲೆ ತೀವ್ರ ಮೋಹವಿಲ್ಲದಿದ್ರೆ ಯಾವ ರೀತಿಯಾದ ಕೋಪಕ್ಕೂ ಎಡೆ ಇರೋದಿಲ್ಲ. ನಮ್ಮ ಭೋಗೇಚ್ಛೆಯ ಅಡಚಣೆಯೇ ಕೋಪಕ್ಕೆ ಕಾರಣ. ಆದರೆ ಇದನ್ನ ಸ್ಥೂಲ ದೃಷ್ಟಿಗಿಂತ ಹೆಚ್ಚಾಗಿ ಸೂಕ್ಷ್ಮ ದೃಷ್ಟಿಯಿಂದ ಅರ್ಥ ಮಾಡ್ಕೊಳ್ಬೇಕು. ತ್ಯಾಗ, ವೈರಾಗ್ಯಗಳನ್ನ ಅಭ್ಯಾಸ ಮಾಡುವಾಗ ಜನರು ಜಗಳ ಗಂಟಿಗಳಾಗ್ತಾರೆ. ಅದಕ್ಕೆ ಕಾರಣ ಪ್ರೀತಿಯ ಸೆಳೆತ ಕಡಿಮೆಯಾದಷ್ಟು ದ್ವೇಷದ ಸೆಳೆತ ಜಾಸ್ತಿ ಆಗುತ್ತೆ. ಅನೇಕ ಆಧ್ಯಾತ್ಮಿಕ ಸಾಧಕರು ಪ್ರಾರಂಭದ ದೆಸೆಯಲ್ಲಿ ಶೀಘ್ರ ಕೋಪಿಗಳು, ಮುಂಗೋಪಿಗಳು ಆಗಿರ್ತಾರೆ. ಇದು ಅರೆಮನಸ್ಸಿನ ತ್ಯಾಗದ ಪ್ರಯತ್ನದಿಂದುಂಟಾದ ಪ್ರತಿಕ್ರಿಯೆ. ಬಾಹ್ಯ ತ್ಯಾಗ ಮತ್ತು ಆಂತರಿಕ ವೈರಾಗ್ಯ ಇವೆರಡು ಒಟ್ಟಿಗೆ ಇರದಿದ್ರೆ ಒಳಗಿನ ರಾಗಕ್ಕೂ ಹೊರಗಿನ ತ್ಯಾಗಕ್ಕೂ ತಿಕ್ಕಾಟ ಉಂಟಾಗಿ ಮನಸ್ಸಿನ ತೊಳಲಾಟಕ್ಕೆ ಕಾರಣ ಆಗತ್ತೆ. ನಿಜವಾದ ತ್ಯಾಗ ಅಂದ್ರೆ ಮೋಹ ಮತ್ತು ದ್ವೇಷಗಳೆರಡರ ತ್ಯಾಗ. ನಿಜವಾದ ತ್ಯಾಗವನ್ನ ಅಭ್ಯಾಸ ಮಾಡಲು ಪ್ರಾರಂಭಿಸಿದಾಗ ನಮಗೆ ತಿಳಿಯುತ್ತೆ ಇದುವರೆಗೆ ನಾವೆಂತಹ ಕೆಟ್ಟ ಜೀವನವನ್ನ ನಡೆಸ್ತಿದ್ದೇವೆ ಅಂತ. ನಮ್ಮ ಹಿಂದಿನ ಘಟನೆಗಳ ಹಿಡಿತವೇ ಈಗ ದೊಡ್ಡ ತಡೆ ಎಂಬುದು ಗೊತ್ತಾಗುತ್ತೆ. ಆಗ ಆಳವಾದ ಪರಿತಾಪ ಮತ್ತು ಪಶ್ಚಾತ್ತಾಪ ಉಂಟಾಗತ್ತೆ. ಆ ಭಾವನೆ ನಮ್ಮ ವ್ಯಕ್ತಿತ್ವಕ್ಕೆ ಆರೋಗ್ಯಕರವೇ. ಆತ್ಮವಿಮರ್ಶೆ ಒಳ್ಳೆಯದೇ, ಆದರೆ ಅದು ವಿನಾಶಕಾರಿಯಾಗಬಾರ್ದು ಅಥವಾ ನಿಷೇಧಾತ್ಮಕ ಭಾವೋದ್ವೇಗಕ್ಕೆ ಕಾರಣವಾಗಬಾರ್ದು. ನಾನೆಂಥ ಪಾಪಿ, ನಾನೆಂಥ ನೀಚ ವ್ಯಕ್ತಿ ಅಂತ ಹೇಳಲೇಬೇಡಿ. ಅದರ ಬದಲು ನಾನು ಹಿಂದೆ ತಪ್ಪು ಮಾಡಿರಬಹುದು, ಅದು ಆಗಿ ಹೋಯಿತು. ನಾನು ತಪ್ಪು ಮಾಡಿದೆ ಎಂಬುದು ನನಗೆ ತಿಳಿದಿರಲಿ, ಆದರೆ ಅದರ ಬಗ್ಗೆ ನಾನು ಚಿಂತಿಸುವುದು ಬೇಡ. ನನ್ನ ಜೀವನದಲ್ಲಿ ಹೊಸ ಅಧ್ಯಾಯ ಪ್ರಾರಂಭವಾಗಲಿ, ಮುಂದೆ ಒಳ್ಳೆಯದನ್ನೇ ಮಾಡುವಂತಾಗಲಿ. ನಾನು ಹೆಚ್ಚು ಎಚ್ಚರಿಕೆಯಿಂದಿದ್ದು ಪ್ರಾಣಿಯಂತಿರೋದಕ್ಕಿಂತ ಮನುಷ್ಯನಂತೆ ಬಾಳುವಂತಾಗಲಿ ಎಂದು ಹೇಳಿಕೊಳ್ಳಿ. ಇದು ಸೂಕ್ತ ಮಾರ್ಗ. ನಾವು ಯುವಕರೇ ಆಗಲಿ, ಮುದುಕರೇ ಆಗಲಿ, ಆಧ್ಯಾತ್ಮಿಕ ಜಗತ್ತಿನಲ್ಲಿ ನಾವೆಲ್ಲ ಒಂದು ಹೊಸ ಜನ್ಮವನ್ನು ಪಡಿಬೇಕು ಮತ್ತು ಸತ್ಯದೆಡೆಗೆ ಮುನ್ನುಗ್ಗಬೇಕು. ಪ್ರಾರಂಭದಲ್ಲಿ ಆಧ್ಯಾತ್ಮಿಕ ಸಾಧನೆಯಿಂದ ಒಳಿತು ಕೆಡುಕುಗಳೆರಡೂ ಆಗ್ತವೆ. ನೀವು ಹೂವಿನ ಗಿಡಗಳಿಗೆ ಚೆನ್ನಾಗಿ ನೀರು ಹಾಕಿದಾಗ ಅವು ಚೆನ್ನಾಗಿ ಹೂ ಬಿಡೋದರ ಜೊತೆಗೆ ಅವುಗಳ ಸುತ್ತ ಕಳೆಯು ಹುಲುಸಾಗಿ ಬೆಳೆಯುತ್ತೆ. ಆದ್ದರಿಂದ ನಾವು ಬಹಳ ಕಳೆ ಕೀಳುವ ಮತ್ತು ಕತ್ತರಿಸುವ ಕೆಲಸ ಮಾಡಬೇಕಾಗತ್ತೆ. ತ್ಯಾಗ ಅಂದರೆ ನಿರಂತರವಾಗಿ ಒಳಗಿನ ಕಾಡು ಕತ್ತರಿಸುವ ವಿಧಾನ. ಕೆಲವೊಮ್ಮೆ ನಮ್ಮ ಹೃದಯದಲ್ಲಿ ತ್ಯಾಗದ ಜ್ವಾಲೆ ಸ್ವಲ್ಪ ಉಂಟಾಗತ್ತೆ, ಆದರೆ ಮತ್ತೆ ಪ್ರಾಪಂಚಿಕತೆಯ ಕಸವನ್ನ ಅದರ ಮೇಲೆ ಹಾಕಿ ಅದನ್ನ ಆರಿಸಿ ಬಿಡ್ತೇವೆ. ಪ್ರಾಪಂಚಿಕ ಪ್ರೀತಿಯು ಭಗವದ್ವ್ಯಾಕುಲತೆಯ ಸಣ್ಣ ಜ್ವಾಲೆಯನ್ನ ನಂದಿಸಿ ಬಿಡುತ್ತೆ. ತ್ಯಾಗ, ವೈರಾಗ್ಯಗಳ ಜ್ವಾಲೆಯನ್ನ ಆಗಾಗ ಕೆದಕ್ತಿರಬೇಕು.
ಇಲ್ಲದಿದ್ದರೆ ಮಾನಸಿಕ ಅಥವಾ ಭೌತಿಕ ದುಷ್ಟರ ಸಂಪರ್ಕದಿಂದ ಮತ್ತು ಅಶುದ್ಧ ಮನಸ್ಸಿನ ಹೊರಮುಖ ಪ್ರವೃತ್ತಿಯಿಂದ ಅದು ಆರಿ ಹೋಗಬಹುದು. ಪ್ರಾರಂಭದಲ್ಲಿ ವೈರಾಗ್ಯ ಒಂದು ಎಳೆಯ ಸಸಿ ಇದ್ದಂತೆ. ಅದರ ಸುತ್ತ ಬೇಲಿ ಹಾಕಿ ಮಳೆ ಗಾಳಿಯಿಂದ ಅದು ಸಾಯದಂತೆ ನೋಡಿಕೊಳ್ಳಬೇಕು. ಅದು ದೊಡ್ಡ ಮರವಾದ ಮೇಲೆ ಎಂತಹ ಬಿರುಗಾಳಿಯಾದರೂ ಬರಲಿ ಬಗ್ಗೋದಿಲ್ಲ. ವೈಯಕ್ತಿಕ ಸಂಬಂಧಗಳು, ಪ್ರತಿಕ್ರಿಯೆಗಳು ಮತ್ತು ವ್ಯಾಮೋಹ ಇವುಗಳಿಂದ ನಾವು ಮುಕ್ತರಾದಾಗ ನಮ್ಮೊಳಗೆ ದೊಡ್ಡ ತ್ಯಾಗದ ಜ್ವಾಲೆಯನ್ನು ಹೊತ್ತಿಸಬಹುದು. ನಾವು ನಿಷ್ಪಕ್ಷಪಾತವಾಗಿ ಸೂಕ್ತವಾಗಿ ವಿಚಾರ ಮಾಡುವ ಶಕ್ತಿಯನ್ನೇ ಕಳೆದುಕೊಂಡಿದ್ದೇವೆ. ಯಾಕಂದರೆ ನಮ್ಮ ಮನಸ್ಸು ಶುದ್ಧವೂ ಸ್ಪಷ್ಟವೂ ಆಗುವಂತೆ ಮಾಡುವುದರ ಬದಲು ಅದನ್ನು ಅನುಪಯುಕ್ತ ಮತ್ತು ಅಶುದ್ಧ ಭಾವನೆಗಳಿಂದ ತುಂಬುತ್ತಿದ್ದೇವೆ. ನಮ್ಮ ಮನಸ್ಸು ಒಂದು ನಿಯಂತ್ರಣವಿಲ್ಲದ ಸ್ಥಿತಿಯಲ್ಲಿದೆ. ಆದ್ದರಿಂದ ಅತೃಪ್ತಿ ನಮ್ಮನ್ನು ಯಾವಾಗಲೂ ಕಾಡ್ತಿರುತ್ತೆ. ನಮ್ಮಲ್ಲಿ ಅನೇಕ ವಿಚಾರಗಳಿವೆ, ಅದರಲ್ಲಿ ಒಳ್ಳೆ ವಿಚಾರಗಳು ಇವೆ. ಆದರೆ ಅವುಗಳನ್ನು ಒಂದು ನಿರ್ದಿಷ್ಟವಾದ ಕ್ರಮದಲ್ಲಿ ಅನಾಸಕ್ತ ಭಾವದಿಂದ ಚಿಂತಿಸುವ ಸಾಮರ್ಥ್ಯ ಮಾತ್ರ ನಮಗಿಲ್ಲ. ಅನೇಕ ವೇಳೆ ಒಂದೇ ವಿಚಾರವನ್ನೇ ಮತ್ತೆ ಮತ್ತೆ ಚಿಂತಿಸುತ್ತಾ ಹೋಗ್ತೇವೆ. ಇದರಿಂದ ಏನು ಉಪಯೋಗ? ನಮ್ಮ ಮನಸ್ಸನ್ನು ನಿಗ್ರಹಿಸಬೇಕಾದ್ರೆ ಅನೇಕ ಸಾಧನೆಗಳನ್ನು ಮಾಡಬೇಕು. ಪ್ರಾರಂಭದಲ್ಲಿ ಆಧ್ಯಾತ್ಮಿಕ ಸಾಧನೆಗೆ ಒಂದು ನಿರ್ದಿಷ್ಟ ಸಮಯವನ್ನಿಟ್ಟುಕೊಳ್ಳಿ ಮತ್ತು ಸಾಧ್ಯವಾದಷ್ಟು ಏಕಾಂತ ಜೀವನವನ್ನು ನಡೆಸಿ. ಇತರ ಜನರೊಡನೆ ಮನಬಂದಂತೆ ಬೆರೆಯಬಾರದು. ಮೊದಲು ಲೆಕ್ಕವಿಲ್ಲದಷ್ಟು ವಿಚಾರಧಾರೆಗಳಿಂದ ನಿಮ್ಮ ಮನಸ್ಸನ್ನು ಮುಕ್ತಗೊಳಿಸಿ. ಅದಿಲ್ಲದಿದ್ದರೆ ನಿಮ್ಮ ಮನಸ್ಸು ಸಮತೋಲನ ಮತ್ತು ನಿರ್ವಿಕಾರ ಸ್ಥಿತಿಯಲ್ಲಿ ಇರಲಾರದು. ನಿರ್ವಿಕಾರತೆ ಆಧ್ಯಾತ್ಮಿಕ ಪ್ರಗತಿಗೆ ಅತ್ಯವಶ್ಯಕ. ವಸ್ತುಗಳನ್ನು ವಾಸ್ತವವಾಗಿ ನೋಡಬೇಕೇ ಹೊರತು ನಾವಂದುಕೊಂಡಂತಲ್ಲ ಈ ಪ್ರಪಂಚ ಹಾಗೂ ನಮ್ಮೆಲ್ಲರ ಬದುಕು. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ ಸ್ನೇಹಿತರೆ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.